ಈ ಟಿ ವಿ ಚಾನಲ್ ಹೆಸರು ನಿಗಮ ಅಂತ. ವಿಶೇಷವಾಗಿ ಈ ನಿಗಮ ಚಾನಲ್ಲು ನಮ್ಮ ರಾಜ್ಯದ 4 ಕಾರ್ಪೊರೇಷನ್ಗಳ ಸಂಬಂಧಪಟ್ಟ ಹಾಗೆ ಇಲ್ಲಿರ್ತಕ್ಕಂಥ ನೌಕರರ ಕುಂದುಕೊರತೆಗಳು ಮತ್ತು ಸಾರ್ವಜನಿಕರಿಂದ ಬಂದಂಥ ದೂರುಗಳನ್ನು ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರಿಗೆ ತಲುಪಿಸೋದ್ರ ಮುಖಾಂತರ ಸಾರ್ವಜನಿಕರಿಗೆ ಅವ್ರದ್ದೇ ಆದ ಕೊಡುಗೆಯನ್ನು ಸೇವೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ತಾವೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಆಗಾಗ ನೋಡ್ತಾ ಇರಿ. ನಿಮ್ಮ ಸಲಹೆಗಳನ್ನು ಕೂಡ ನೀವು ಅವ್ರಿಗೆ ಕೊಡ್ಬೋದು. ನಮ್ಮ ಕರ್ನಾಟಕ ರಾಜ್ಯದ ಒಂದು ಹೆಮ್ಮೆಯ ಸಂಸ್ಥೆ ಕರ್ನಾಟಕ ಸಾರಿಗೆ ಸಂಸ್ಥೆ. ಕರ್ನಾಟಕ ಸರ್ಕಾರ ಅನೇಕ ವಾಣಿಜ್ಯ ಸ್ವಾಯತ್ತ ಸಂಸ್ಥೆಗಳನ್ನು ನಡೆಸ್ತಾ ಇದೆ. ಸ್ವಾಯತ್ತ ಸಂಸ್ಥೆಗಳು ಅನೇಕ ಇವೆ. ವಾಣಿಜ್ಯ ಇದೆ. ಅದು KSFC ಇರಬಹುದು, ಕರ್ನಾಟಕ ಹ್ಯಾಂಡ್ಲೂಮ್ ಕಾರ್ಪೊರೇಷನ್ ಇರಬಹುದು, ಕರ್ನಾಟಕ ಲೆದರ್ ಕಾರ್ಪೊರೇಷನ್ ಇರಬಹುದು, ಕರ್ನಾಟಕ ಕಿಯಾನಿಕ್ಸ್ ಇರಬಹುದು. ಹೀಗೆ ಆದರೆ ಜನಮುಖಿಯಾದಂಥದ್ದು ಒಂದು KEB, ಇನ್ನೊಂದು BWSSB ಮುಖ್ಯವಾದದ್ದು. ಅದಕ್ಕಿಂತ ಹೆಚ್ಚು ಜೀವನಾಡಿಯಾಗಿ ಇರುವಂಥದ್ದು ನಮ್ಮ KSRTC ಅಥವಾ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ. ಕರ್ನಾಟಕ ರಸ್ತೆ ಸಾರಿಗೆ ವ್ಯವಸ್ಥೆ ದೇಶದಲ್ಲಿ ಮಾತ್ರ ಅಲ್ಲ, ಅನೇಕ ದೇಶಗಳಿಗೆ ಹೋಲಿಸಿದರೆ, ಬೇರೆ ದೇಶಗಳಿಗೆ ಹೋದರೆ ಅತ್ಯುತ್ತಮವಾದದ್ದು. ಇದಕ್ಕೆ ನಾನು ಸಂಬಂಧಪಟ್ಟ ಅಧಿಕಾರಿಗಳನ್ನು, ಅಲ್ಲೊಂದು ವ್ಯವಸ್ಥೆಯನ್ನು ನಿರ್ಮಿಸಿದಂತಹ ಅಧಿಕಾರಿಗಳನ್ನು ಮತ್ತು ಇದನ್ನು ನಡೆಸಿದಂತಹ ಸಾರಿಗೆ ಮಂತ್ರಿಗಳನ್ನು, ಮುಖ್ಯಮಂತ್ರಿಗಳನ್ನು ಅಭಿನಂದಿಸ್ತೇನೆ. ಒಂದೇ ಸರ್ಕಾರದವರು, ಒಂದೇ ಪಕ್ಷದವರಲ್ಲ. ಅನೇಕ ವರ್ಷಗಳಿಂದ ಇದು ನಡೆದು ಬಂದದ್ದು. ಇತ್ತೀಚಿನ ದಿನಗಳಲ್ಲಿ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರ ಸೈಲೆಂಟ್ ವರ್ಕ್, ಮೌನವಾಗಿ ಕೆಲಸ ಮಾಡುವಂಥವರು, ಮೌನವಾಗಿ ಅವರು ಕೆಲಸ ಮಾಡ್ತಾರೆ. ಅವರು ಸಾರಿಗೆ ಸಂಸ್ಥೆಯ ಸಚಿವರಾಗಿ ಅಧಿಕಾರ ವಹಿಸ್ಕೊಂಡ ಮೇಲೆ ಅನೇಕ ಒಳ್ಳೆಯ ಕೆಲಸಗಳಾಗ್ತದೆ. ಅವರು ಸಂಸ್ಥೆಯ ಹಿತಚಿಂತಕರು ಮತ್ತು ಸಂಸ್ಥೆಯ ನೌಕರರ ಹಿತಚಿಂತಕರು. ಇದನ್ನು ಹೇಳ್ತಾ ನಾನು ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಮುಖ್ಯಮಂತ್ರಿಗಳು ಬಡವರ ಪರವಾಗಿ, ಅಹಿಂದದ ಪರವಾಗಿ ದನಿ ಎತ್ತಿ ಹೋರಾಟ ಮಾಡಿದಂಥ ಒಬ್ಬರು ಧೀಮಂತ ನಾಯಕರು. ನಮಗೆ ಈಗ ಇಬ್ಬರು ಸಿಕ್ಕಿದ್ದಾರೆ, ಒಳ್ಳೆಯ ಕ್ಯಾಬಿನೆಟ್ ಇದೆ. ಆದರೂ ನಮಗೆ ದುಃಖ ಇದೆ. ರಸ್ತೆ ಸಾರಿಗೆ ಸಂಸ್ಥೆಗೆ ಸಂಬಂಧಪಟ್ಟಂಥ ನೌಕರರ ಬಗ್ಗೆ ವಿಚಾರದಲ್ಲಿ ನಮಗೆ ದುಃಖ ಇದೆ. ಯಾಕೆ ಅವರು ಈ ಸಮಸ್ಯೆಯನ್ನು ಪರಿಹರಿಸ್ತಿಲ್ಲ, ಇದಕ್ಕೆ ಏನು ಕಾರಣ ಅನ್ನೋದು ನಮಗೆ ಅರ್ಥ ಆಗೋದಿಲ್ಲ. 4-6 ಸಭೆಗಳಾದವು. ವಿಷಯ ಇಷ್ಟೇ. ನಾನು ನಮ್ಮ ಚಂದ್ರಶೇಖರು ಅಧ್ಯಕ್ಷರು, ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗಳ ಸಂಘಗಳ ಒಕ್ಕೂಟದ ಅಧ್ಯಕ್ಷರು, ಒಂದು ನಿಸ್ಪೃಹರಾದಂಥ ಬಹಳ ಒಳ್ಳೆಯ ನಾಯಕರು. ಅವರ ಜೊತೆಗೆ ನಮ್ಮ ಸುರೇಶ್ ಇದ್ದಾರೆ, ಆಮೇಲೆ ನಾಗರಾಜ್ ಇದ್ದಾರೆ, ಬೋರ್ಶೆಟ್ರ್ ಇದ್ದಾರೆ, ರಾಮಣ್ಣ ಇದ್ದಾರೆ, ತಿಪ್ಪೇಸ್ವಾಮಿ ಇದ್ದಾರೆ, ಶ್ರೀನಿವಾಸ್ ಇದ್ದಾರೆ. ಇಂತಹ ಅನೇಕ ಮಂದಿ ಸಂಪೂರ್ಣ ತ್ಯಾಗ ಮಾಡಿ ಈ ಸಂಘವನ್ನು ಕಟ್ಟಿದವರು. ಇವರೇನು ಮಾಡಿದರು, ಇವರೆಲ್ಲ ಬಂದು ಇವರು ಗಾಂಧಿವಾದದಲ್ಲಿ ನಂಬುವಂಥ ಜನ ಹೆಚ್ಚಿಗೆ. ಸಂಘರ್ಷ ಮಾಡೋದಿಲ್ಲ, ಹೋರಾಟ ಮಾಡೋದಿಲ್ಲ ಅಂತ ಅಲ್ಲ, ಆದರೆ ಸಾರಿಗೆ ವ್ಯವಸ್ಥೆಗೆ ಅಡಚಣೆ ಆಗಬಾರ್ದು, ಯಾವುದಕ್ಕೂ ಜಖಮ್ ಆಗಬಾರ್ದು, ಉದ್ಯೋಗಿಗಳ ಕುಟುಂಬಕ್ಕೆ ತೊಂದರೆ ಆಗಬಾರ್ದು ಅಂಥೇಳಿ ಅವರು ಶಾಂತಿಯುತವಾದ ಮಾರ್ಗವನ್ನು ತಗೊಂಡಂಥ ಒಂದು ಸಂಘ. ಆದ ಕಾರಣ ನನಗೂ ಅವರ ಸಿದ್ಧಾಂತಗಳ ಒಪ್ಪಿಗೆಯಾಗಿ ನಾನು ಅವರ ಒತ್ತಾಯದ ಮೇರೆಗೆ, ನನ್ನ ಇಚ್ಛೆಯಿಂದಲೇ ನಾನು ಅದಕ್ಕೆ ಈಗ ಮುಖ್ಯ ಮಾರ್ಗದರ್ಶಕನಾಗಿದ್ದೀನಿ, ಚೀಫ್ ಅಡ್ವೈಸರ್. ಒಂದು ಸಣ್ಣ ಘಟನೆ ಹೇಳಬೇಕು ನಿಮಗೆ.
ನಾನು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯ ಉಪಾಧ್ಯಕ್ಷನು ಅದರ ಶಿಲ್ಪಿಯೂ ಆಗಿದ್ದೆ ಅಂತ ಹೇಳ್ಬೋದು. ನಾನು 2013ರಿಂದ ನಾನು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಳನ್ನು ಬರ್ಕೊಂಡು ಬಂದಿದ್ದೀನಿ. ನಮ್ಮ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಜಿ ಪರಮೇಶ್ವರ್, ಪರಿಣಿತರು, ಬುದ್ಧಿವಂತರು, ಸಮಾಜಮುಖಿಗಳು. ಮಧು ಬಂಗಾರಪ್ಪ ಮತ್ತೊಬ್ಬರು ಸದಸ್ಯರು. ನಮ್ಮ ಚಂದ್ರಶೇಖರ್ ತಂಡದ ನೇತೃತ್ವದ ತಂಡ ನಮ್ಮಲ್ಲಿ ಬಂದು ನಮಗೆ ಸರ್ಕಾರಿ ವೇತನ, ಸಮಾನ ವೇತನ, ಸರ್ಕಾರಿ ಸಮಾನ ವೇತನ ಅಂದರೆ ಯಾವ್ಯಾವ ಕೇಡರ್ಗಳಿಗೆ ಸರ್ಕಾರದಲ್ಲಿ ಸಂಬಳ ಕೊಡ್ತಿರೋ ಸರ್ಕಾರದಲ್ಲಿ ಅಲ್ಲ, ಸರ್ಕಾರದಲ್ಲಿ 73 ಬೋರ್ಡ್ ಕಾರ್ಪೊರೇಷನ್ಗಳಿದೆ, ಸ್ವಾಯತ್ತ ಸಂಸ್ಥೆಗಳು ಅಂತ ಹೇಳಿದೆ. KEB, KSTDC, ಹ್ಯಾಂಡ್ಲೂಮ್ ಕಾರ್ಪೊರೇಷನ್ನು, ಇಂಥಲ್ಲಿ ನಮ್ಮ ಗ್ರೇಡ್ಗಳಿಗೆ ಯಾವ್ಯಾವುದು ಕೊಡ್ತಾರೋ ಅಲ್ಲಿ ಕೊಟ್ಟಿದ್ದೀರಾ, ಇದನ್ನು ನಮಗೆ ಕೊಡಿ ಅಂತ ಒಂದು ಬೇಡಿಕೆ ಇಟ್ಟರು. ಆಗ ನಮ್ಮ ವಿರೋಧ ಪಕ್ಷದ ನಾಯಕರು, ಈಗ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಹತ್ರ ಹೋದರು. ಅವರು ಇದನ್ನು ಸೂಕ್ತವಾಗಿ ಪರಿಶೀಲಿಸಬೇಕು, ಇದನ್ನು ಸೇರಿಸಿಕೊಳ್ಬೇಕು ಅಂಥೇಳಿ ನಮಗೆ ಹೇಳಿದರು. ಅಧ್ಯಕ್ಷರಾದಂಥ DK ಶಿವಕುಮಾರ್ ಭಾಳ ಕ್ರಿಯಾಶೀಲರು ಅವರು, ಅವ್ರ ಹತ್ರ ಹೋದರು. ಅವರು ಇದು ಸರಿ ಅಂತೇಳಿ ಮನಗಂಡು ಅವರು ಕೂಡ ಇದನ್ನು ಹೇಳಿದರು. ಪರಮೇಶ್ವರ ಸಾಹೇಬರು ಏನು ಹೇಳಿದರು, ಇದನ್ನು ಸೂಕ್ತವಾಗಿ ವಿಮರ್ಶೆ ಮಾಡಿ ಅಂತ. ಯಾಕಂದರೆ ಪ್ರಣಾಳಿಕೆ ಅಂತ ಹೇಳಿದರೆ ಒಂದು ಪ್ಯಾಂಪ್ಲೆಟ್ ಅಲ್ಲ, ಅದೊಂದು ಚೂರು ಪಾರು ಪೇಪರ್ ಅಲ್ಲ, ಜನಕ್ಕೆ ಕೊಡುವಂಥ ಭರವಸೆ. ಆ ಭರವಸೆ ಅನ್ನುವಂಥದ್ದು ಒಂದು ಟ್ರಸ್ಟು. ಆ ಟ್ರಸ್ಟಿನ ಆಧಾರದ ಮೇಲೆ ಹೌದಪ್ಪ ಈ ಸರ್ಕಾರ ಇಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ ಅಂಥೇಳಿ ಜನ ಮತದಾನ ನೀಡ್ತಾರೆ. ಆದ ಕಾರಣ ಪ್ರಣಾಳಿಕೆಯಲ್ಲಿ ಹೇಳಿದ್ದು 100ಕ್ಕೆ 100 ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಅದನ್ನು ಸಂಪೂರ್ಣವಾಗಿ ಮಾಡದೇ ಇರುವಂಥದ್ದು ಲೀಗಲ್ ಪ್ರಶ್ನೆ ಹೇಳೋದಿಲ್ಲ ನಾನು, ಮಾರಲಿ ಬ್ರೀಚ್ ಆಫ್ ಟ್ರಸ್ಟ್, ಅದು ನಂಬಿಕೆಯ ದ್ರೋಹ ಅಂತ ನಾನು ಹೇಳ್ತೇನೆ. ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಇಡಬೇಕು. ನಾವು ಅದನ್ನು ಸೇರಿಸಿದಾಗ ಇವರು ಬಂದು ಕೇಳಿದಾಗ ಸಮಾನ ವೇತನ ಅಂದರೆ ಬೇರೆ ಬೋರ್ಡ್ಗಳಲ್ಲಿರುವಂಥ ಸಮಾನ ವೇತನ, ಸರ್ಕಾರಿ ನೌಕರರು ಅಂತ ಕೆಲವರು ಇರ್ತಾರೆ, ಗೌರ್ಮೆಂಟ್ ಸರ್ವೆಂಟ್ಸ್, ಅವರು ಪಬ್ಲಿಕ್ ಸರ್ವಿಷನ್ ಕಮಿಷನ್ ಮೂಲಕ ಬೇರೆ ಬೇರೆ ಸೆಲೆಕ್ಷನಲ್ಲಿ ಬಂದಿರ್ತಾರೆ, ನಮ್ಮವರು ಸೆಲೆಕ್ಷನ್ನಲ್ಲೇ ಬಂದಿರ್ತಾರೆ, ಅವರಿಗೂ ಕೂಡ ವೇತನ ಅಂತಲ್ಲ ನಾವು ಹೇಳಿದ್ದು. ಬೇರೆ ಕಡೆ ಯಾವುದು ವೇತನ ಕೊಡ್ತೀರಿ, KEBನಲ್ಲಿ ಏನು ಕೊಡ್ತೀರಿ, KSTDCನಲ್ಲಿ ಏನು ಕೊಡ್ತೀರಿ, BWSSBನಲ್ಲಿ ಏನು ಕೊಡ್ತೀರಿ, ಅಲ್ಲ ನಿಮ್ಮ ಸಚಿವಾಲಯಗಳಲ್ಲಿ ತಾತ್ಕಾಲಿಕವಾಗಿ ಡ್ರೈವರ್ಗಳು, ಅಟೆಂಡರ್ಗಳು ಎಲ್ಲ ತಗೋತೀರಲ್ಲ, ಅವರಿಗೇನು ಕೊಡ್ತೀರಿ, ಅದನ್ನೇ ಇವ್ರಿಗೆ ಕೊಡಿ ಅಂತ ಹೇಳಿರುವಂಥ ಡಿಮಾಂಡ್ ಇದೆಯಲ್ಲ, ಅದು ಸೂಕ್ತ ಅಂತ ಕಂಡು ಪ್ರಣಾಳಿಕೆಯಲ್ಲಿ ಬರೆಯಲಾಯಿತು. ಈ ಪ್ರಣಾಳಿಕೆಯಲ್ಲಿ ನಾನೊಬ್ಬನೇ ಬರೆದದ್ದಲ್ಲ, ನಾನು ಬರೆದೆ, ನನಗೆ ಸ್ವಲ್ಪ ಬರಹ ಚೆನ್ನಾಗಿದೆ ಅಂತ ಬರೆಸಿದ್ರು. ಆಮೇಲೆ ವಿಮರ್ಶೆ ಮಾಡಿ ನಾನು ಅದನ್ನು ಸಂಶೋಧನೆ ಮಾಡ್ತೀನಿ ಅಂಥೇಳಿ ನನಗೆ ಕಾಂಗ್ರೆಸ್ಸಿನ ಹಿರಿಯರು ಈ ಜವಾಬ್ದಾರಿಯನ್ನು ಒಪ್ಪಿಸಿದರು. ನಾನು ಸಂತೋಷದಿಂದ ಅದನ್ನು ಮಾಡಿದೆ. ಆದರೆ ಇದನ್ನು ಒಪ್ಪಿದವರು ಒಂದೊಂದು ಕಾಮ, ಒಂದೊಂದು ಅಕ್ಷರ, ಒಂದೊಂದು ಫುಲ್ ಸ್ಟಾಪನ್ನು ಸರಿಯಾಗಿ ನೋಡಿ ಇದನ್ನು ಕೆಂಪಕ್ಷರಗಳಲ್ಲಿ ಹಾಕಿ, ಅಂದರೆ ನಾವು ಮಾಡಲೇಬೇಕು ಅಂತೇಳಿ ಹೀಗೆಲ್ಲ ಹೇಳಿದವರು ಅವರು ಭಾಳ ಬುದ್ಧಿವಂತರು, ಭಾಳ ಜಾಣರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಕಾಂಗ್ರೆಸ್ಸಿನ ಜನರಲ್ ಸೆಕ್ರೆಟರಿ, ಹಿ ಈಸ್ ಇನ್ಚಾರ್ಜ್ ಆಫ್ ಕರ್ನಾಟಕ, ಅವರು ಇದನ್ನು ಹಾಕಬೇಕು ಅಂತಂದರು. ನಮ್ಮ ಪ್ರತಿ ಅಕ್ಷರಗಳನ್ನು ಕೂಡ ಓದಿ ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ನಮ್ಮ ಸಮಿತಿ ಮತ್ತು ಕೊನೆಗೆ ನೀವೆಲ್ಲ ಚೆನ್ನಾಗಿ ಓದಿ ಇದೆಲ್ಲ ಸರಿ ಮಾಡಿದ್ದೀರಪ್ಪ ಅಂತ ಕೇಳಿದ್ರು ನಮ್ಮ ಹಿರಿಯರಾದಂಥ ಮಲ್ಲಿಕಾರ್ಜುನ ಖರ್ಗೆ, ಭಾಳ ದೊಡ್ಡ ಮನುಷ್ಯರು, AICC ಅಧ್ಯಕ್ಷರು. ಆಗ ಸುರ್ಜೇವಾಲಾ ಹೇಳಿದರು, ಇಟ್ಸ್ ಎ ಪರ್ಫೆಕ್ಟ್ ಮ್ಯಾನಿಫೆಸ್ಟೋ ಸರ್ ಅಂತ. ಅವರು ಅದನ್ನು ರಿಲೀಸ್ ಮಾಡಿದರು. ಆ ಮ್ಯಾನಿಫೆಸ್ಟೋದಲ್ಲಿ ನಮ್ಮ ಸಾರಿಗೆ ನೌಕರರ ಬೇಡಿಕೆ ಇದೆ. ನಾನು ಮನಸಾರೆ ಒಪ್ಪುವಂಥದ್ದು ಮಾಡಿದ್ದು ಈ ತನಕ ಏನಂದರೆ, ಸ್ವಲ್ಪ ಸಂಘಟನೆಗಳಲ್ಲಿ ಕೆಲಸ ಮಾಡಿದ್ದೇನೆ. ಅದು ಟೀಚರ್ಸ್ ಅಸೋಸಿಯೇಷನ್ ಇರ್ಬೋದು, ಬೇರೆ ಬೇರೆ ಕಾರ್ಮಿಕ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಕೆಲಸ ಮಾಡಿದವನು. ನನಗೆ ಇದು ಸರಿ ಅನಿಸ್ಬಿಡ್ತು. ನನಗೆ ನಾನು ಮುಜರಾಯಿ ಹಿಂದೂ ದೇವಸ್ಥಾನಗಳ ಉದ್ಯೋಗಿಗಳ ಅಧ್ಯಕ್ಷ ಕೂಡ, ನಾನು ಅಲ್ಲೆಲ್ಲ ಕೆಲಸ ಮಾಡ್ತೀನಿ. ಇವರು ಬಂದಾಗ ನಾನು ಇವ್ರ ಜೊತೆ ಸೇರಿಕೊಂಡೆ. ನಾನು ದುಃಖದ ಸಂಗತಿ ಅಂತ ಹೇಳಿದರೆ,
4-6 ಮೀಟಿಂಗ್ಗಳಾಯಿತು, 2.5 ವರ್ಷ ಆಯಿತು. ಈ 2.5 ವರ್ಷದಲ್ಲಿ 1 ವರ್ಷ ನೀವು ಮಾಧ್ಯಮದವರಿದ್ದೀರಿ, ಪತ್ರಿಕೆಗಳಲ್ಲೆಲ್ಲ ನಾವು ಕೇಳಿದ್ದು ನೋಡಿದ್ದು ಕುರ್ಚಿ ಜಗಳ. ಸಾಮಾನ್ಯ ಜನಕ್ಕೆ ಕುರ್ಚಿ ಏನು ಬೇಕು? ಸಾಮಾನ್ಯ ಜನಕ್ಕೆ ಕುರ್ಚಿಯಲ್ಲಿ ಕೂತ್ಕೊಂಡವ್ರು ಏನು ಮಾಡುತ್ತಾರೆ ಅಂತ ಕೇಳಬೇಕಾಗತ್ತೆ. ಸಾಮಾನ್ಯ ಜನಕ್ಕೆ ಯಾರು ಮುಖ್ಯಮಂತ್ರಿಗಳು, ಯಾವ ವ್ಯಕ್ತಿ ಮುಖ್ಯಮಂತ್ರಿಗಳು ಅಂತ ಮುಖ್ಯ ಆಗೋದಿಲ್ಲ. ಸಾಮಾನ್ಯ ಜನಕ್ಕೆ ಯಾರೇ ಮುಖ್ಯಮಂತ್ರಿ ಆದರೂ ಏನು ಮುಖ್ಯ ಕೆಲಸ ಮಾಡ್ತಾರೆ ಅನ್ನೋದು ಮುಖ್ಯ ಆಗಿಬಿಡ್ತದೆ. ಆದ ಕಾರಣ ದುಃಖದ ಸಂಗತಿ. ಆ ಬಗ್ಗೆ 4-6 ಮೀಟಿಂಗ್ಗಳಾದವು. ನಮ್ಮವರು ಏನು ಹೇಳಿದರು? ಸಮಾನ ವೇತನ ಕೊಡೋದಕ್ಕೆ ಒಪ್ಕೊಂಡಿದ್ದೀವಿ, ಇದು ನಿಮ್ಮ ಧರ್ಮ ಸಂಹಿತವಾದಂತಹ ಬದ್ಧತೆ, ಕೊಡಬೇಕು. ಸರ್ಕಾರ ಏನು ಹೇಳ್ತದೆ? ಅಧಿಕಾರಿಗಳು ಸರ್ಕಾರ ಎಲ್ಲ ಹೇಳ್ತದೆ ದುಡ್ಡಿಲ್ಲ, ಎಷ್ಟೋ ಸಾವಿರ ಕೋಟಿಗಳು ಬೇಕು. ಇಷ್ಟೆಲ್ಲ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಹುಶಃ ಸಾರಿಗೆ ಸಂಸ್ಥೆಗಳಿಗೆ ಸಿಗುವಂಥ ಎಲ್ಲ ಪ್ರಶಸ್ತಿಗಳನ್ನು ತಗೊಳ್ಳುವಂಥದ್ದು ಕರ್ನಾಟಕ ಸಾರಿಗೆ. ಬೇರೆ ಸಾರಿಗೆ ಸಂಸ್ಥೆಗಳಿಗೆ ಪ್ರಶಸ್ತಿಗಳೇ ಬರೋದಿಲ್ಲ. ಅಂದರೆ ಅಧಿಕಾರಿಗಳು ಮಂತ್ರಿಗಳೆಲ್ಲ ಮಾಡ್ತಾರೆ, ಒಪ್ಕೊಳ್ತೀವಿ. ಈ ಬಸ್ಗಳನ್ನು ಕ್ಲೀನ್ ಇಡೋರು ಯಾರು? ತೊಳೆಯೋರು ಯಾರು? ಡ್ರೈವ್ ಮಾಡೋರು ಯಾರು? ಅದನ್ನು ನಿರ್ವಹಿಸುವಂಥವ್ರು ಯಾರು? ಆ ಡ್ರೈವರ್ಗಳ ಕಥೆ ಎಲ್ಲ, ಕಂಡಕ್ಟರ್ಗಳ ವಿಚಾರ ಹೇಳಿದರೆ ನಮಗೆ ದುಃಖವಾಗ್ತದೆ. ಯಾಕಂದರೆ ಬೆಂಗಳೂರೇ ತಗೊಳ್ಳಿ ನೀವು, ಬೆಂಗಳೂರಿನ ಸುತ್ತಮುತ್ತ 30-40 ಕಿಲೋಮೀಟ್ರ್ 50 ಕಿಲೋಮೀಟ್ರ್ ದೂರಗಳಿಂದ ಸಿಟಿ ಮಾರ್ಕೆಟ್ಗೆ ಬಸ್ಸುಗಳು ಬರ್ತವೆ. ಈ ಬಸ್ಸುಗಳು ತರಕಾರಿ, ಸೊಪ್ಪು, ಹೂವು, ಹಣ್ಣುಗಳನ್ನು ಹೊತ್ಕೊಂಡು ಬರ್ತದೆ. 3 ಗಂಟೆಗೆ ಅವ್ರು ಹೊರಡಬೇಕಲ್ಲಿ. ಡ್ರೈವರ್ ಕಂಡಕ್ಟರ್ ಅಲ್ಲಿ ರಾತ್ರಿ ಹೋಗಿ ಅಲ್ಲಿ ಹಾಲ್ಟ್ ಮಾಡಿದರೆ ಮಲ್ಕೊಳ್ಳೋಕ್ಕೆ ಜಾಗ ಇಲ್ಲ. ಒಳಗಡೆ ಬಸ್ನಲ್ಲಿ ಕೆಲವು ಬಸ್ ಸೋರ್ತವೆ, ಏನೇನೋ ರಟ್ಟು ಹಾಕ್ಕೊಂಡು ಮಲ್ಕೊಳ್ತಾರೆ. ಶೌಚಾಲಯಗಳಿಲ್ಲ. ಅಕ್ಕಪಕ್ಕದ ಮನೆಯವರು ಏನಾದರೂ ಫ್ರೆಂಡ್ಶಿಪ್ ಮಾಡ್ಕೊಂಡು ಬಿಟ್ಬಿಟ್ರೆ ಸರಿ ಅವರಿಗೆ. 3:30-4 ಗಂಟೆಗೆ ಅವರು ಕೆಲವು ವಯಸ್ಸಾದ ರೈತರು ಈ ತರಕಾರಿ ಇದನ್ನೆಲ್ಲ ತಗೊಂಬರುವಾಗ ಅವ್ರಿಗೆ ಹೊರೋದಕ್ಕೂ ಸಹಾಯ ಮಾಡ್ತಾರೆ, ಹೊತ್ಕೊಂಡು ಬರ್ತಾರೆ. ನೀವು ಹೋಗಿ ಬೆಂಗಳೂರಿನ ಸುತ್ತಮುತ್ತ ಎಲ್ಲ ನೋಡಿ. ಅವರ ಬಗ್ಗೆ ಸ್ಪಂದನೆ ಬೇಡವಾ? ನಮಗೆ ಕರುಣೆ ಬೇಡವಾ? ಒಂದು ಸ್ವಲ್ಪ ಬಸ್ಸು ಜಜ್ಜಿ ಹೋಗ್ಬಿಟ್ರೆ ಯಾವುದೋ ಈ ಬೆಂಗಳೂರಿನ ಇದರಲ್ಲಿ ಪನಿಷ್ಮೆಂಟ್ ಮಾಡೋದು ಡ್ರೈವರಿಗೆ. ಒಂದು ರೀತಿಯ ವೇತನ ಮಾತ್ರ ಅಲ್ಲ, ಡ್ರೈವರ್ ಕಂಡಕ್ಟರ್ಗಳು ಅಂತ ಹೇಳಿದರೆ, ಮೆಕ್ಯಾನಿಕ್ಗಳು ಅಂತ ಹೇಳಿದರೆ ನಗಣ್ಯರು ಅಂತನ್ನುವಂಥ ಒಂದು ಆ್ಯಟಿಟ್ಯೂಡ್ ನಮ್ಮಲ್ಲಿದೆ. ಕೇರೆ ಮಾಡಲ್ಲ ಅವರ ಬಗ್ಗೆ. ನಾವೊಂದು ಆಟೋ ರಿಕ್ಷಾದಲ್ಲಿ ಕುಳಿತುಕೊಂಡು ಅವನಿಗೆ ಗೌರವ ಕೊಡೋದ್ರೆ ನಮಗೆ ಅವನು ಬೈತಾನೆ. ಬಸ್ಸಲ್ಲಿ ಎಲ್ಲೋ ಒಂದು ಕಡೆ ಅವರು ಇರಿಟೇಟ್ ಆಗ್ತಾರೆ. ಎಷ್ಟು ಟೆನ್ಷನ್ ಇರ್ತದೆ ಅವರಿಗೆ. ಆ ಬೆಂಗಳೂರು ಮಹಾನಗರಗಳು, ಬೆಂಗಳೂರು, ಮೈಸೂರು, ಮಂಗಳೂರು ಎಲ್ಲ ಒಂದೇ. ಈಗ ಅಲ್ಲಿ ಆ ಟ್ರಾಫಿಕ್ ಜಾಮ್ನಲ್ಲಿ ಆ ದೊಡ್ಡ ಬಸ್ಸುಗಳನ್ನು ಅನೇಕ ಬಾರಿ ನಿದ್ದೆ ಕಟ್ಕೊಂಡು ಡ್ರೈವ್ ಮಾಡಬೇಕಲ್ಲ, ನಮ್ಮ ಶರೀರಗಳನ್ನು ಹೊತ್ಕೊಂಡು. ಈಗ ನೀವು ನೋಡಿ, ರಾತ್ರಿ ಹೊತ್ತಿನ ಬಸ್ಸುಗಳಲ್ಲಿ ಅಪಘಾತಗಳಾಗುವುದು ಭಾಳ ಕಥಾಮಾನ್ಯ. ಇದು ಯಾವುದು ಸರ್ಕಾರಿ ಬಸ್ಸುಗಳಲ್ಲ, ಪ್ರೈವೇಟ್ ಬಸ್ಗಳು. ಅಲ್ಲಿರುವಂಥ ಶೋಷಣೆ. ಇಲ್ಲಿ ಸಮರ್ಪಣೆ ಭಾವದಿಂದ ನಮ್ಮವ್ರು ಮಾಡ್ತಾರೆ. ಹೇಳ್ತಾರೆ ದುಡ್ಡಿಲ್ಲ ಅಂತ. ಶಕ್ತಿ ಯೋಜನೆಯಲ್ಲಿ ನಮಗೆ ಇನ್ನು 4,000 ಕೋಟಿ ರೂಪಾಯಿ ಕೊಡಬೇಕು. ನಾನು ಶಕ್ತಿ ಯೋಜನೆ ಪರವಾಗಿ ಇರುವಂಥವನು, ಅದರ ಬಗ್ಗೆ ಈಗ ಮಾತನಾಡೋದಿಲ್ಲ. ಅದು ಸರ್ಕಾರದ ಬದ್ಧತೆ. ಆರೋಗ್ಯ, ಸಾರಿಗೆಯೂ ಬದ್ಧತೆ. ಪ್ರಾಫಿಟ್ ಮೇಕಿಂಗ್ ಅಂತ ನೋಡಬೇಡಿ, ಇದನ್ನು ಲಾಸ್ ಮೇಕಿಂಗ್ ಅಂತಲೂ ನೋಡಬೇಡಿ. ನೀವು ಬೇರೆದಕ್ಕೆಲ್ಲ ಇಷ್ಟೆಲ್ಲ ಖರ್ಚು ಮಾಡ್ತೀರಿ, ನಿಮಗೆ ಒಂದಿಷ್ಟು ಅದು ನಷ್ಟ ಅಲ್ಲ, ಅದು ಸಾಮಾಜಿಕ ಇನ್ವೆಸ್ಟ್ಮೆಂಟು. ಡೋಂಟ್ ಕನ್ಸಿಡರ್ ಇಟ್ ಆಸ್ ಲಾಸ್. ಇಟ್ ಈಸ್ ಎ ಇಕನಾಮಿಕ್ ಇನ್ವೆಸ್ಟ್ಮೆಂಟ್. ಅದರಿಂದ ಉತ್ಪತ್ತಿ ಆಗ್ತದೆ. ಒಂದು 100-200 ಕೋಟಿ ರೂಪಾಯಿ ಲಾಸ್ ಆದರೆ, ಲಾಸ್ ಆಯಿತು ಅಂತ ಹೇಳ್ತಾರಲ್ಲ, ಈ ಲಾಸ್ ಆಯಿತು ಅಂತ ಹೇಳೋರಿಗೆ ದೇ ಆರ್ ಎಟ್ ಲಾಸ್. ನಾನು ಅವ್ರ ಬಗ್ಗೆ ಅನುಕಂಪ ಇದೆ. ಅವರು ಸರಿ, ನಮ್ಮ ಚಂದ್ರಶೇಖರು ಮತ್ತೆಲ್ಲ ನಮ್ಮ ಸುರೇಶ್ ಅಂತ ಈ ತಂಡ ಪ್ರತಿ ಪೈಸೆಗಳ ಲೆಕ್ಕಾಚಾರ ಆಗಿ ಹೇಳ್ತದೆ. ಅವರ ಜ್ಞಾನ ಇವರಿಗಿಂತ ಹಿರಿದು. ನಾನು ಅವರಿಂದ ಕಲ್ತ್ಕೊಂಡಿದ್ದೀನಿ. ಆದ ಕಾರಣ 4-6 ಮೀಟಿಂಗ್ಗಳಾಗಿದೆ. ತಾಳ್ಮೆಗೆ ಒಂದು ಮಿತಿ ಇದೆ. ಕೇಂದ್ರ ನಾಯಕರೆಲ್ಲ ಒಪ್ಕೊಂಡಂಥ ಪ್ರಣಾಳಿಕೆಯ ಬಗ್ಗೆ ಮಾತನಾಡುವಾಗ ನೀವು ದೇಶಾವರಿ ಮಾತಾಡ್ಬಿಡ್ತೀರಿ. ಇವತ್ತು ಪ್ರಣಾಳಿಕೆ ಇರ್ತದೆ ಅಂತ ಹೇಳ್ತೀರಿ. ಪ್ರಣಾಳಿಕೆ ಇರ್ತದೆ ಅಂತ ಹೇಳಿದರೆ ಯಾಕೆ ನೀವು ಪ್ರಣಾಳಿಕೆ ಮಾಡಲೇಬೇಡಿ?
ಪ್ರಣಾಳಿಕೆ ಮಾಡಿದ ಮೇಲೆ ನಮ್ಮವರು ಎಷ್ಟು ಸರಳವಾಗಿದ್ದಾರೆ ಅಂದರೆ ಒಂದೇ ಏಟಿಗೆ ಕೊಡಿ ಅಂತ ಹೇಳೋದಿಲ್ಲ. ರಿಟೈರ್ ಆದವರಿಗೆ ಇನ್ನೂ ಸುಮಾರು ಕೊಡ್ಬೇಕು ಸ್ವಾಮಿ. ಕಾನೂನಿದೆ, ಸುಪ್ರೀಂ ಕೋರ್ಟ್ ಕಾನೂನಿದೆ. ರಿಟೈರ್ ಆದವರಿಗೆ 2 ತಿಂಗಳಲ್ಲಿ ಎಲ್ಲವನ್ನು ಸೆಟ್ಲ್ ಮಾಡಿಬಿಡ್ಬೇಕು ಅಂತ. ಗ್ರ್ಯಾಚ್ಯುಯಿಟಿ ಇದೆ, ಪ್ರಾವಿಡೆಂಟ್ ಫಂಡ್ ಇದೆ. ರಿಟೈರ್ ಆದವರಿಗೆ ಅವರು ಎಲ್ಲೋ ಸಾಲಗಳು ಮಾಡ್ಕೊಂಡಿದ್ದಾರೋ ಮಕ್ಕಳ ಮದುವೆಗಳಿಗೆ ಅಥವಾ ಏನು ಮಾಡ್ಕೊಂಡಿದ್ದಾರೋ ಅದು ಗೊತ್ತಿಲ್ಲ. ಅವರು ಟೆನ್ಷನ್ನಲ್ಲಿದ್ದಾರೆ. ಅವರನ್ನು ನೀವು ಹೀಗೆ ಒಂದೇ ಕಾರಣ ಏನು ಗೊತ್ತಾ, ಇನ್ನೊಂದು ಮುಖ್ಯ ಹೇಳಬೇಕಂತಿದ್ದೀನಿ ನಾನು. 1,20,000 ಜನ ಉದ್ಯೋಗಿಗಳಿದ್ದಾರೆ. ಈ 1,20,000 ನನಗೆ ಭಾಳ ಹೆಮ್ಮೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಹಿಂದಕ್ಕೆ ಒತ್ತು ಕೊಡ್ತದೆ ಅಂತ ಕೊಡಬೇಕು ನಾವು. ಈ 1,20,000 ಜನರಲ್ಲಿ 99% ಮಂದಿ ದಲಿತರು, OBCಗಳು, ಹಿಂದುಳಿದ ವರ್ಗದವರು ಮತ್ತು ಮೈನಾರಿಟೀಸು. ಆ ಪ್ರಜ್ಞೆ ಬೇಕು ನಮಗೆ. KEBಗೆ ನೀವು ಯಾಕೆ ಎಷ್ಟೊಂದು ಮಾಡಿದ್ದೀರಿ ಅಂದರೆ, KEB ಮತ್ತು BWSSBಯನ್ನು ನೀವು ಸಮಜಾಯಿಸ್ಕೊಳ್ತೀರಿ. ಯಾಕೆ ಅಂತ ಹೇಳಿದರೆ ಜನ ದಂಗೆ ಎದ್ದು ಬಿಡ್ತಾರೆ ಅವರು ಏನಾದರೂ ಮಾಡಿದರೆ. KSRTC ಅವರು ಮಾಡಿದರೆ ಜನ ಹೇಗೋ ಸುಧಾರಿಸ್ಕೊಂಡು ಹೋಗ್ತಾರೆ. ಬೇರೆ ಪ್ರೈವೇಟ್ ಆರ್ಗನೈಜೇಷನ್ಗಳಿವೆ, ಸರ್ಕಾರವೇ ಏನು ಮಾಡಿಬಿಡ್ತದೆ, ಒಂದೊಂದಲ್ಲ ಖಾಸಗಿ ಅವ್ರನ್ನ ಉತ್ತೇಜನ ಮಾಡಿಬಿಟ್ಟು ನೀವು ಬಸ್ ಓಡಿಸಿ, ನಿಮಗೆ ಬಸ್ ಓಡ್ಸಕ್ಕೆ ಬಿಡ್ತೀವಿ ಅಂತ ಹೇಳ್ತಾರೆ. ಇಲ್ಲ, ಶಸ್ತ್ರ ಇದೆ ಅವರ ಕೈಯಲ್ಲಿ, ಎಸ್ಮಾ ಅಂತ. ಎಸ್ಮಾ ಕಾಯ್ದೆ, ಎಸೆನ್ಷಿಯಲ್ ಸರ್ವಿಸಸ್ ಮೈಂಟೆನೆನ್ಸ್. ಎಸೆನ್ಷಿಯಲ್ ಸರ್ವಿಸಸ್ ಒಪ್ಕೊಳ್ತೀನಿ ನಾನು. ಎಸೆನ್ಷಿಯಲ್ ಸರ್ವಿಸಸ್ಗೆ ಮಾಡಬೇಕಾದ್ರೆ ಇವರು ಎಸೆನ್ಷಿಯಲ್ ಆದ ಕೆಲಸ ಮಾಡಬೇಕು. ಯಾವುದು ಎಸೆನ್ಷಿಯಲ್ ಇವರನ್ನು ಮೇಂಟೈನ್ ಮಾಡಬೇಕು ನಮ್ಮ ಜನಗಳನ್ನು. ಅವರೇನು ಒಂದೇ ಸಲ ಒಂದೇ ಏಟಿಗೆ ಇದೆಲ್ಲ ಕೊಡಿ ಅಂತ ಹೇಳ್ತೀರಿ. ಒಂದು ಸಣ್ಣ ಸಮಿತಿ ಮಾಡಿ ಸ್ವಾಮಿ, ಅದರ ಪರಾಮರ್ಶೆ ಮಾಡಿ. ಕಾಂಗ್ರೆಸ್ ಸರ್ಕಾರ ತೆಲಂಗಾಣದಲ್ಲಿ ಇವರನ್ನೆಲ್ಲ ಸರ್ಕಾರಿ ನೌಕರರು ಅಂತ ಹೇಳಿಬಿಟ್ಟಿದೆ. ಹಿಮಾಚಲದಲ್ಲಿ ಏನಾಗಿದೆ, ಪಂಜಾಬ್ನಲ್ಲಿ ಏನಾಗಿದೆ, ತಮಿಳ್ನಾಡಿನಲ್ಲಿ ಏನಾಗಿದೆ, ಕೇರಳದಲ್ಲಿ ಏನಾಗಿದೆ, ಆಂಧ್ರ ಪ್ರದೇಶದಲ್ಲಿ ಏನಾಗಿದೆ, ಇದೆಲ್ಲ ನೋಡಿ. ನಮಗೆ ಮಾತ್ರ ಕರ್ನಾಟಕದಲ್ಲಿ ಇಷ್ಟು ಉತ್ಕೃಷ್ಟವಾಗಿ ಸೇವೆ ಸಲ್ಲಿಸೋರಿಗೆ ಮಲತಾಯಿ ಧೋರಣೆ ಇಲ್ಲ, ತಾಯಿ ಇಲ್ಲದ ಧೋರಣೆ ಮಾಡ್ತೀರಿ ಸ್ವಾಮಿ ನೀವು. ಇದು ನಮ್ಮವರ ಸಾತ್ವಿಕ ಸಿಟ್ಟು, ಗಾಂಧಿ ಸಿಟ್ಟು ಅಂತ ಹೇಳ್ತಾರೆ ಇದಕ್ಕೆ. ಗಾಂಧಿ ಸಿಟ್ಟು, ಸಾತ್ವಿಕ ಸಿಟ್ಟು. ನಾನು ಮತ್ತೊಮ್ಮೆ ನಿಮ್ಮ ಮಾಧ್ಯಮದ ಮೂಲಕ ನನಗೆ ರಾಮಲಿಂಗಾರೆಡ್ಡಿಯವರ ಬಗ್ಗೆ ಬಹಳ ಅಭಿಮಾನ. ನನ್ನ ಕಾಲೇಜು ದಿನಗಳ ಸಹಪಾಠಿಗಳು. ಸಿದ್ದರಾಮಯ್ಯನವರು ಬಹಳ ದೊಡ್ಡ ಮನುಷ್ಯರು. ಆದರೆ ಎಲ್ಲಿ ಯಾವುದೋ ಒಂದು ಕಡೆ ಇಲ್ಲ. ಏನು ಹೇಳ್ತಾರೆ ಗೊತ್ತಾ, 2023ರಲ್ಲಿ ಒಂದು BJP ಜೊತೆ ಒಪ್ಪಂದ ಮಾಡಿಕೊಂಡ್ರಿ ನೀವು, ಅದು 4 ವರ್ಷ, 2027ರವರೆಗೆ ಅಂತ. ಇಂಥ ಮಾತಾಡ್ತಾರಲ್ಲ ಇವರು. BJP ಮಾಡಿದ್ದನ್ನೆಲ್ಲ ನೀವು ಕಡೆಗಣಿಸ್ತೀರಿ, ಬೈತೀರಿ ನೀವು ಎಲ್ಲವನ್ನ. ಅದು BJP ಮಾಡಿದ್ದಂತ ತೆಗೆದುಹಾಕ್ತೀರಿ, BJP ಮಾಡಿದ್ದನ್ನೆಲ್ಲ ಇಟ್ಕೊಂಡಿದ್ದೀರಾ ನೀವು. ಅದೂ ಅಲ್ಲದೆ ನೋಡಿ, ನಾವು ಇನ್ನೊಂದು ಡಿಮಾಂಡ್ ಮುಖ್ಯವಾದದ್ದು ಚುನಾವಣೆ. ಸುಪ್ರೀಂ ಕೋರ್ಟ್ ಹೇಳಿದೆ ಚುನಾವಣೆ ಮಾಡಿ ಸಂಘಗಳಿಗೆ ಅಂತ. ನೀವು ಯಾಕೆ ಚುನಾವಣೆ ಮಾಡೋದಿಲ್ಲ? 20 ವರ್ಷ ಆಯಿತು ಸ್ವಾಮಿ ಚುನಾವಣೆ ಮಾಡಿದೆ. ಯಾರು 30 ವರ್ಷ ಆಯಿತು, ಯಾರು ಪ್ರತಿನಿಧಿಗಳು? ನಮಗೂ ಕೂಡ ಹಕ್ಕಿನ ಪ್ರತಿನಿಧಿತ್ವ ಬರಬೇಕಾದ್ರೆ ಚುನಾವಣೆ ಮಾಡಿ. ಸುಪ್ರೀಂ ಕೋರ್ಟ್ ಹೇಳಿದೆ 30%ಗಿಂತ 33%ಗಿಂತ ಜಾಸ್ತಿ ಯಾರಿಗೆ ಓಟ್ ಬರುತ್ತೆ ಅವರೆಲ್ಲರನ್ನೂ ಪ್ರತಿನಿಧಿ ಇಂಥ ಮಾಡಿ ಅಂತ. ಎಲ್ಲ ಒಂದು ಕಾಣದ ಕೈ ಇದೆ ಇದಕ್ಕೆ. ಚುನಾವಣೆ ಬೇಡ ಅನ್ನುವಂಥದ್ದು ಪಟ್ಟಭದ್ರ ಹಿತಾಸಕ್ತಿಗಳಿದ್ದಾರೆ. ಚುನಾವಣೆ ಮಾಡಿ. ಚುನಾವಣೆ ಮಾಡೋ ಮೊದಲು ನಮಗೆ ಏನಾದರೂ ಒಂದು ರಿಲೀಫ್ ಕೊಡಿ, ಒಂದು ಪರಿಹಾರ ಕೊಡಿ. ಇದು ನಮ್ಮವರ ಒಂದು ಮಾತು. ಇದು ಸಾಮಾಜಿಕ ನ್ಯಾಯವು, ಧರ್ಮವು, ನಾವು ಮಾಡಬೇಕಾದಂಥ ಕರ್ತವ್ಯ ಕೂಡ ಆಗ್ತದೆ. ಆ ಕರ್ತವ್ಯ ನಮಗೆ, ಆ ಕರ್ತವ್ಯ ಬದ್ಧತೆ ಯಾಕೆ ನಮ್ಮ ಇವರ ಮಾತು ಕಿವಿಗೆ ಬೀಳೋದಿಲ್ಲ ಅನ್ನೋ ನನಗೆ ಆಸೆ. ಎಲ್ಲೋ ಒಂದು ಮಾತಿಗೆ ಇದು BJPನವರು ಅಂತ ಹೇಳೋದನ್ನು ನಿಲ್ಲಿಸ್ಬಿಡಿ. ನಮಗೆ ಕಾರ್ಮಿಕರಿಗೆ BJP ಒಂದೇ, ಕಾಂಗ್ರೆಸ್ಸು ಒಂದೇ, JDS ಒಂದೇ. ಕಾರ್ಮಿಕರು ನೀವು ಅಧಿಕಾರದಲ್ಲಿದ್ದವ್ರ ಹತ್ರ ಎಲ್ಲರ ಹತ್ರನೂ ಹೋಗಿ ಕೈ ಮುಗಿದು ಕೇಳ್ತಾರೆ ಕೊಡಿ ಅಂತ, ಸಂಘಟಿತರಾದವರು. ಈ 73 ಬೋರ್ಡ್ ಕಾರ್ಪೊರೇಷನ್ಗಳಲ್ಲಿ, ಸರ್ಕಾರದ ಸ್ವಾಯತ್ತ ಮೋಸ್ಟ್ ನಿಗ್ಲೆಕ್ಟೆಡ್ ಈಸ್ KSRTC ಎಂಪ್ಲಾಯೀಸ್. ಇದನ್ನು ಸರಿ ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇದೆ.
ಯಾಕಂದರೆ ಗಟ್ಟಿ ಧ್ವನಿ ಕೇಳಿ 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 ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ನಮಗೆ ರಾಮಲಿಂಗಾರೆಡ್ಡಿಯವರ ಮೇಲೆ ಅಪಾರವಾದ ವಿಶ್ವಾಸ ಇದೆ. ಅವರು ಹಿಡಿದ ಕೆಲಸವನ್ನು ಮಾಡುವಂಥ ಒಳ್ಳ ಸಜ್ಜನ ಅವರು. ಹಾಗೇ ಮುಖ್ಯಮಂತ್ರಿಗಳ ಮೇಲೆ ನಮಗೆ ವಿಶ್ವಾಸ ಇದೆ. ಅವರಿಗೆ ಸೇರಿದಂತಹ, ನಾನು ಅದರ ಅರ್ಥ ಹೇಳೋದಿಲ್ಲ, ಕಾರ್ಮಿಕರನ್ನು KSRTC ಕಾರ್ಮಿಕರಿಗೆ ಕೈ ಬಿಡೋದಿಲ್ಲ ಅಂಥೇಳಿ ನಾನು ವಿಶ್ವಾಸದಿಂದಿದ್ದೇನೆ. ಅವ್ರು ಮಾಡೋದು ಅವರ ಬದ್ಧತೆ, ನಾವು ಕೇಳೋದು ನಮ್ಮ ಹಕ್ಕು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ ಶಿಂದೋಗಿ. ನಿಗಮ ಟಿವಿ ಅಂತ ಒಂದು ಹೊಸ ಚಾನಲ್ ಸ್ಟಾರ್ಟ್ ಆಗಿದೆ. ಸೊ ನಿಗಮ ಟಿವಿ ತಂಡದವ್ರಿಗೆ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಹೊಸ ನ್ಯೂಸ್ಗಳಿಗೆ ನೋಡಿ ನಿಗಮ ಟಿವಿ.